ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮೀರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಈ ಆಫರ್ ಜನವರಿ 26ರವರೆಗೆ ಮಾತ್ರ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ. ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್, ಗುಲ್ಬರ್ಗಾ. क्या भैया जी, रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी। काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा। चलते हैं। हीरो सुपर स्प्लेंडर एक्सटेक. ಪ್ರಕಟಣೆ: ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಕಲಬುರಗಿ. ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ನಿದ್ರಾಹೀನತೆ, ಹಸಿವು ಕಡಿಮೆ, ಅತಿ ಬೇಜಾರು, ಜೀವನದಲ್ಲಿ ಜಿಗುಪ್ಸೆ, ಜೀವನದಲ್ಲಿ ನಿರಾಸಕ್ತಿ, ವಿನಾಕಾರಣ ಭಯ ಪಡುವುದು, ಲೈಂಗಿಕ ಸಮಸ್ಯೆ, ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು, ಮೈಕೈ ನೋವು, ನೆನಪಿನ ಶಕ್ತಿ ಕಡಿಮೆಯಾಗುವುದು. ಗಂಭೀರ ಸ್ವರೂಪದ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ವಿಚಿತ್ರ ವರ್ತನೆ, ಮಂಕಾಗಿರುವುದು, ಅತಿ ದುಃಖ, ಅತಿ ಸಂಶಯ, ಆತ್ಮಹತ್ಯೆ ಆಲೋಚನೆ, ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು, ಬೇರೆಯವರಿಗೆ ಕಾಣಿಸದ ಕೇಳಿಸದ ದೃಶ್ಯ, ಧ್ವನಿಗಳು ಕಾಣಿಸುವುದು, ಕೇಳಿಸುವುದು, ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು, ಮೂರ್ಛೆ ಬೀಳುವುದು, ಬುದ್ಧಿಮಾಂದ್ಯತೆ. ಚಿಕಿತ್ಸಾ ಸೌಲಭ್ಯಗಳು:
ಆಪ್ತ ಸಮಾಲೋಚನೆ, ಮಾತ್ರೆಗಳ ಮುಖಾಂತರ ಚಿಕಿತ್ಸೆ, ಸಾಮಾಜಿಕ ಬೆಂಬಲ ನೀಡುವುದು, ವಿದ್ಯುತ್ ಕಂಪನ ಚಿಕಿತ್ಸೆ ಎಲ್ಲಿ ಲಭ್ಯ? ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಮಹಾವಿದ್ಯಾಲಯ. ಮನೋಚೈತನ್ಯ ಕಾರ್ಯಕ್ರಮ. ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು. ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆಳಂದ್, ಪ್ರತಿ ತಿಂಗಳು ಎರಡನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ, ಪ್ರತಿ ತಿಂಗಳು ಮೂರನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತ್ತಾಪುರ, ಪ್ರತಿ ತಿಂಗಳು ನಾಲ್ಕನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ, ಪ್ರತಿ ತಿಂಗಳು ಎರಡನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಫಜಲ್ಪುರ್, ಪ್ರತಿ ತಿಂಗಳು ಮೂರನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರ್ಗಿ, ಪ್ರತಿ ತಿಂಗಳು ಹುಡುಬೆಯದ್ದು ದೇವಲಗಾಡ್ಗಾಪುರಿನ ಸಂಗಮ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು. ರಾಜ್ಯಾದ್ಯಂತ ದೂರವಾಣಿ ಟೆಲಿ ಮಾನಸಿಕ ಆರೋಗ್ಯಕ್ಕೆ ನೆರವು ಮತ್ತು ಸಂಕೀರ್ಣ ನೆಟ್ವರ್ಕ್ ಟೆಲಿ ಮಾನಸ. ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 1441618089144416. ಯಾರು ಕರೆ ಮಾಡಬಹುದು? ವ್ಯಥೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನದ ಸಮಸ್ಯೆಯಲ್ಲಿ ಸಿಲುಕಿರುವವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು. ಪ್ರಕಟಣೆ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸುಮಾರು 11,000ಕ್ಕಿಂತ ಅಧಿಕ ಅತಿಥಿ ಉಪನ್ಯಾಸಕರು 16 ವರ್ಷಗಳಿಂದ ಅತ್ಯಂತ ಕಡಿಮೆ ಗೌರವ ಭತ್ಯೆ ಪಡೆದು ಸೇವೆ ಸಲ್ಲಿಸುತ್ತಿದ್ದು ಅವರನ್ನು ಖಾಯಮಾತಿ ಮಾಡಬೇಕು ಎಂದು ಸರ್ಕಾರಕ್ಕೆ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಚಂದ್ರಕಾಂತ ಶಿರೋಳಿ ಒತ್ತಾಯ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುಮಾರು 11,000ಕ್ಕಿಂತ ಅಧಿಕ ಅತಿಥಿ ಉಪನ್ಯಾಸಕರು 16 ವರ್ಷಗಳಿಂದ ಅತ್ಯಂತ ಕಡಿಮೆ ಗೌರವ ಭತ್ಯೆ ಪಡೆದು ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇವರಲ್ಲಿ ಸಾವಿರಾರು ಅತಿಥಿ ಉಪನ್ಯಾಸಕರು ವಯೋಮಿತಿ ಮೀರಿದ ಮತ್ತು ಮೀರುತ್ತಿರುವವರು ಇದ್ದಾರೆ. ಈಗ ಅತಿಥಿ ಉಪನ್ಯಾಸಕರಿಗೆ ಸೇವಾ ಖಾಯಮಾತಿ ಇಲ್ಲದೆ ಅವರೆಲ್ಲರ ಬದುಕು ಅಭದ್ರತೆಯಲ್ಲಿ ಇದೆ. ನಾವು ಅತಿಥಿ ಉಪನ್ಯಾಸಕ ತಾತ್ಕಾಲಿಕ ಎಂಬುದು ಅವೈಜ್ಞಾನಿಕ ಪದ್ಧತಿ ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಮತ್ತು ಕಾಲೇಜುಗಳ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಗುಣಮಟ್ಟದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತಿದೆ. ಅತ್ಯಂತ ಕಡಿಮೆ ವೇತನ, ಸಮಯಕ್ಕೆ ಸರಿಯಾಗಿ ಗೌರವಧನ ಪಾವತಿಯಾಗದೆ ಇರುವುದು ಇವೆಲ್ಲವನ್ನ ಕೂಡಲೇ ಬಗೆಹರಿಸಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತೆ ಅತಿಥಿ ಉಪನ್ಯಾಸಕರು ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈಗೇನಪ್ಪ ಅಂದ್ರೆ ಸರ್ಕಾರ ನಮ್ಮ ಜೊತೆಗೆ ಯಾವ ರೀತಿ ಆಟ ಆಡ್ತಿದೆ ಅಂತಂದರೆ ಸಣ್ಣ ಮಕ್ಕಳ ಥರ ಆಟ ಆಡ್ತೀವಿ. ಹೇಗಂತಂದರೆ ಪ್ರತಿ ವರ್ಷ ಒಂದು ಇಲ್ಲದೆ ಒಂದು ಭಾವನೆಗಳು ಇಲ್ಲದೆ ಒಂದು ಏನಾದರೂ ಹುಟ್ಟಿಸ್ಕೊಂಡೆ ನಮ್ಮ ಅತಿಥಿ ಉಪನ್ಯಾಸಕರನ್ನು ಕಾಡ್ತಿದ್ದಾರೆ. 20-25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವರು ನಾವು ಈಗ ನಡಬರ್ಕೆ ಒಂದು ಕಾನೂನು ತಂದು ಬಿಟ್ಟಿದ್ದಾರೆ. ಏನಂತಂದರೆ ಅರ್ಹತೆ ಇದ್ದವರನ್ನು ನೇಮಕಾತಿ ಮಾಡ್ಕೊತ ಅಂತ. ಸರ್, ಆವತ್ತಿನಲ್ಲಿ 20 ವರ್ಷಗಳಿದ್ದಾಗ ಸಂದರ್ಭದಲ್ಲಿ ಆವತ್ತಿಗೆ ನಮಗೆ ವಯಸ್ಸಿತ್ತು. ಆವತ್ತಿಗೆ ಯಾವುದೇ ನಿಮಗೆ MPhil PhD ನಟ್ಟು ಸಟ್ಟು ಏನೂ ಇರಲಿಲ್ಲ.
ಈಗೇನಪ್ಪ ಅಂತಂದರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಈ ರೀತಿ ಒಂದು ನಿಯಮಾವಳಿಯನ್ನು ತರ್ತಿದ್ದಾರೆ ಅಂತಂದರೆ ವಯಸ್ಸು ಆದ ಮೇಲೆ ಹೋಗಬೇಕಿಲ್ಲ ಈಗ ಅತಿಥಿ ಉಪನ್ಯಾಸಕರು. ನಾವು ಇದು ಖಂಡನೆ ಮಾಡ್ತೇವೆ ಸರ್ಕಾರಕ್ಕೆ. 10 ವರ್ಷ ಮೇಲ್ಪಟ್ಟು ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನ ನೀವು ಕೈ ಬಿಡುವಂತಿಲ್ಲ. ಮತ್ತು ನಿಮಗೆ ಪ್ರತಿಯೊಂದು ವಿಷಯದಲ್ಲಿ ನ್ಯಾಯಾಲಯದ ಮೇಲೆ ಗೌರವ ಇದೆ, ಎಲ್ಲರಿಗೆ ಗೌರವ ಇದಿರ್ತದೆ ಸರ್, ಅದನ್ನು ನಾವು ಇಲ್ಲ ಅಂತಂತ ಹೇಳಂಗಿಲ್ಲ. ನೀವು ನ್ಯಾಯಾಲಯದ ಪ್ರಕಾರ ನೀವು ಹೋಗಿದ್ದೀರಾ? ಹೋಗಿರಿ ನೀವು. ಆ ಹೊತ್ತಿನಲ್ಲಿ ಕುಮಾರ್ ನಾಯಕ ವರದಿ ಪ್ರಕಾರ, ಈಗ ಉನ್ನತ ಶಿಕ್ಷಣ ಸಚಿವರು ಕುಮಾರ್ ನಾಯಕ್ ವರದಿ ಪ್ರಕಾರ 2018 ಸಾಲಿನಲ್ಲಿ ಯಾರು ಕ್ವಾಲಿಫೈಡ್ ಇದ್ದಾರೆ ಅವರನ್ನು ತಗೋಬೇಕಂತಕ್ಕಂಥ ನಿಯಮಾವಳಿಯನ್ನು ಹೊಲಿಸಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ ಸರ್, ಹೈಕೋರ್ಟ್ ಆದೇಶ ಏನಿದೆ, 5 ವರ್ಷ ಮೇಲ್ಪಟ್ಟೆ ಮಾಡಿದವರನ್ನು ನೀವು ನೇಮಕಾತಿ ಮಾಡ್ಕೊಳ್ಳಿ, ಅವರೇ ಪರ್ಮಿಟ್ ಕೊಡಿ ಅಂತಕ್ಕಂಥ ಮಾತನ್ನು ಎಷ್ಟೋ ಸಲ ಹೈಕೋರ್ಟ್ ನಿಮ್ಮನ್ನು ಹೇಳಿದೆ, ಸುಪ್ರೀಂ ಕೋರ್ಟೂ ಹೇಳಿದೆ. ನೀವು ಮಾಡಿದ್ದೀರಾ? ಫಸ್ಟು ಉನ್ನತ ಶಿಕ್ಷಣ ಸಚಿವರು ಎಜುಕೇಷನ್ ಫೀಲ್ಡಲ್ಲಿ ಏನಿದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಸರ್ಕಾರ ಯಾರನ್ನ ಉನ್ನತ ಶಿಕ್ಷಣ ಸಚಿವರನ್ನ ನೇಮಕಾತಿ ಮಾಡಬೇಕಂತಂತಂದರೆ ಅವರಿಗೆ ನಮ್ಮ ಶಿಕ್ಷಣದ ಬಗ್ಗೆ ಪ್ರಜ್ಞೆ ಇರಬೇಕು, ಅಂಥವ್ರನ್ನ ನೇಮಕಾತಿ ಮಾಡಬೇಕು. 2.5-3 ತಿಂಗಳಾಯ್ತು ಸರ್, ನಮಗೆ ಪೇಮೆಂಟ್ ಇಲ್ಲ, ಅರ್ಧ ಪೇಮೆಂಟ್ ಮಾಡ್ತಾರೆ ಸರ್ಕಾರ. ಅಂದರೆ ನಾವು ಯಾವ ಮಟ್ಟಿಗೆ ಬಂದು ಕುಂತಿದ್ದೆವು, ಸರ್ಕಾರ ನಮ್ಮನ್ನು ಯಾವ ರೀತಿಯಾಗಿ ನೋಡ್ತಾ ಇದೆ. ನಾವು ಪೂರ್ತಿಯಾಗಿ ದುಡಿದರೆ ನಮ್ಮ ಪೇಮೆಂಟ್ ಅರ್ಧ ಕೊಡ್ತಾರೆ ಸರ್. ನಾವು ಕೂಲಿ ಕಾರ್ಮಿಕರು, ಒಬ್ಬ ಹೊಲದಲ್ಲಿ ಕೆಲಸ ಮಾಡಬೇಕಂದವನೇ ಪಾಪ ಒಂದು ಏನಾದರೂ ಬೆಳೀತಂದರೆ ನಮಗೆ ಅವನು ಪೇಮೆಂಟ್ ಕೊಡ್ತಾನೆ. ಆ ಪರಿಸ್ಥಿತಿ ಎಲ್ಲ ಬಂದಿದೆ. ಸರ್ಕಾರ ಆ ರೀತಿ ನೋಡ್ತಾ ಇದೆ ನಮಗೆ. ಹಾಗಾಗಿ ನಮ್ಮದು ಬೇಡಿಕೆ ಇಷ್ಟೇ ಸರ್, ನೀವು ಒಂದು ವೇಳೆ ಸರ್ಕಾರ ಇದೇ ರೀತಿ ಮುಂದುವರೆದರೆ ನಾವು ಅತಿಥಿ ಉಪನ್ಯಾಸಕರು ಬೀದಿಗೆ ಬರೋದಂತ ಗ್ಯಾರಂಟಿ ಸರ್. ಫೆಬ್ರವರಿ 1ರಂದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆಳ್ವಾಸ್ ನುಡಿಸಿರಿ ಜಿಲ್ಲಾ ಘಟಕದ ಅಧ್ಯಕ್ಷ ಅಪ್ಪಾರ ವಾಕೋಣಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಸ್ಕೃತಿಕ ರಂಗದಲ್ಲಿ ಅಪೂರ್ವ ಪ್ರದೇಶಕ್ಕೆ ವೇದಿಕೆಯಾಗಲು ಕಲಬುರಗಿಯ ನುಡಿಸಿರಿ ಘಟಕವು ಫೆಬ್ರವರಿ 1ರಂದು ಸಾಯಂಕಾಲ 6:30 ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಆಯೋಜಿಸುತ್ತಿದೆ. ಕಲಬುರಗಿ ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು, ಮೂಡಬಿದ್ರಿಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳು 2018ರಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನೀಡಿ ಅಪಾರ ಜನ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಸಾರ್ವಜನಿಕರ ಬೇಡಿಕೆಯಂತೆ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಡಾಕ್ಟರ್ ದ್ರಾಕ್ಷಾಯಣಿ ಸೈಯದ್ ಶಹಾ ಯದುಲ್ಲಾ ಹುಸೇನಿ, ಫಾದರ್ ಡಾಕ್ಟರ್ ವಿನೆಂಟ್ ಪಿರೇರಾ, ಪೂಜ್ಯ ಸಂಗಾನಂದ ಬಂತೇಜಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಂ, ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ, ಡಾಕ್ಟರ್ ಗೌತಮ್ ಜಾಗೀರ್ದಾರ್, ರಾಘವೇಂದ್ರ ಮೈಲಾಪುರ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಸುಮಾರು 2018ರಲ್ಲಿ ಒಮ್ಮೆ ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ಏರ್ಪಡಿಸಿದ್ವಿ. ಅದಾದ ನಂತರ ಸುಮಾರು 5-6 ವರ್ಷಗಳ ನಂತರ ಮತ್ತೆ ಈ ವರ್ಷ ಈ ಆಳ್ವಾಸ್ ನುಡಿಸಿರಿ ವೈಭವ ಅಂತಕ್ಕಂಥ ಕಾರ್ಯಕ್ರಮವನ್ನು ಇದೇ ಫೆಬ್ರವರಿ 1ನೇ ತಾರೀಕಿನಂದು ಸಾಯಂಕಾಲ 6:30 ಗಂಟೆಗೆ ಈ NV ಮೈದಾನದಲ್ಲಿ ಏರ್ಪಡಿಸ್ತಾ ಇದ್ದೀವಿ. ಸುಮಾರು ಒಂದು 10-15 ಸಾವಿರ ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ. ಅದಕ್ಕೆ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಒಂದು ವಿಶಾಲವಾದಂಥ ವೇದಿಕೆಯನ್ನು ಕೂಡ ಅಲ್ಲಿ ಹಾಕಿದೆ. ಈ ಕಾರ್ಯಕ್ರಮದಲ್ಲಿ ಆಳ್ವಾಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಮೂಡುಬಿದಿರೆಯಿಂದ ಸುಮಾರು 300 ಕಲಾವಿದರು ಬರ್ತಾಯಿದ್ದಾರೆ. ಆ 300 ಕಲಾವಿದರು ವಿವಿಧ ನೃತ್ಯಗಳನ್ನು, ಅದರಲ್ಲಿ ಶಾಸ್ತ್ರೀಯ ಸಂಗೀತ ಬಂತು, ಶಾಸ್ತ್ರೀಯ ನೃತ್ಯಗಳು ಬಂತು, ಆಮೇಲೆ ಮಣಿಪುರಿ ಬಂತು, ಆಮೇಲೆ ವಿವಿಧ ನೃತ್ಯ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ಏರ್ಪಡಿಸ್ತಾರೆ. ಇನ್ನೊಂದು ಅದರಲ್ಲಿ ವಿಶೇಷತೆ ಅಂತಂತಂದರೆ
ಮಲ್ಲಕಂಬ ಒಂದು ಪ್ರದರ್ಶನ ಕೂಡ ಇದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ದೇಶೀಯ ಆಟಗಳಲ್ಲಿ ಮಲ್ಲಕಂಬ ಮೂಲಕ ಸೇರಿಸಿದ್ದಾರೆ. ಅದೇ ಪ್ರಕಾರ ಆಳ್ವಾಸ್ ವಿದ್ಯಾಸಂಸ್ಥೆಗಳಲ್ಲಿ ಕೂಡ ಈ ದೇಶೀಯ ಆಟಗಳಿಗೆ ಬಹಳಷ್ಟು ಮಹತ್ವವನ್ನು ಕೊಡ್ತಾರೆ. ಆ ಕಾರಣದಿಂದಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ಅದನ್ನು ಸೇರಿಸಿ ಇಲ್ಲಿ ಮಲ್ಲಕಂಬ ಪ್ರದರ್ಶನವನ್ನು ಕೊಡ್ತಾರೆ. ಮತ್ತು ರೋಪ್ ವಾಕಿಂಗ್ ಕೂಡ ಒಂದು ಮೈ ಜುಮೆನ್ಸ್ತಕ್ಕಂಥ ಕಾರ್ಯಕ್ರಮ ಕೂಡ ಇಲ್ಲಿ ಏರ್ಪಾಡು ಮಾಡ್ತಾಯಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಡೀತದೆ. ಅಂದರೆ ಆಳ್ವಾಸ್ದವ್ರದ್ದು ಇನ್ನೊಂದು ವಿಶೇಷತೆ ಏನು ಅಂತಂದರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಸರಿಯಾದ ಸಮಯಕ್ಕೆ ನಡೀತವೆ. 6:30 ಅಂದರೆ 6:30 ಶುರು ಆಗಿಬಿಡ್ತದೆ. ಯಾರು ಗೆಸ್ಟ್ ಬಂದಾರ ಇಲ್ಲ ಏನೂ ನೋಡೋರಿಲ್ಲ. 6:30 ಅಂದರೆ ಡಾಟ್ 6:30 ಇರೋದೆಲ್ಲ ಕಾರ್ಯಕ್ರಮ ಶುರು ಆಗ್ತದೆ. ಒಂದು ಉದಾಹರಣೆ ತಮ್ಮ ಪರ್ಸ್ನಲ್ ಕನ್ಸಂಪ್ಷನ್ ಸಲುವಾಗಿದೆ, ಮಾಧ್ಯಮಕ್ಕಲ್ಲ. ಈ ಮೂಡುಬಿದಿರೆಯಲ್ಲಿ ನುಡಿಸಿರಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೆ. ನಾನು ಕೂಡ ಸುಮಾರು 5-6 ವರ್ಷ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದೇನೆ. ಅಲ್ಲಿ ಆ ಟೈಮ್ ಹೇಗೆ ಮೇಂಟೈನ್ ಮಾಡ್ತಾರೆ ಅಂದರೆ ಈವನ್ ಮೋಹನ ಆಳ್ವ ಅವರು ಕೂಡ ಮಾತಾಡ್ತಾ ಇದ್ದರು ಅಂತಂತಂದರೆ ಟೈಮ್ ಆಯಿತು ಅಂತಂದ್ರೆ ಮೈಕ್ ಆಫ್ ಮಾಡಿಬಿಡ್ತಾರೆ. 1 ನಿಮಿಷ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಅವರಿಗೆ, 1 ನಿಮಿಷ 2 ನಿಮಿಷ ಮೊದಲು ಆ ಪೋಡಿಯಂ ಮೇಲೆ ರೆಡ್ ಲೈಟ್ ಬರ್ತದೆ. ಮುಂದೆ 2 ನಿಮಿಷದಲ್ಲೇ ಅದು ತಮ್ಮ ಉಪನ್ಯಾಸವನ್ನು ಮುಗಿಸಲಿಲ್ಲ ಅಂದರೆ ಮೈಕ್ ಆಟೋಮೆಟಿಕಲಿ ಆಫ್ ಆಗಿಬಿಡುತ್ತೆ. ಅದು ಮೋಹನ್ ಆಳ್ವ ಇರಲಿ, ಚೀಫ್ ಮಿನಿಸ್ಟರ್ ಇರಲಿ, ಪ್ರೈಮ್ ಮಿನಿಸ್ಟರ್ ಇರಲಿ, ಯಾರಿದ್ದರೂ ಆ ಕಾರ್ಯಕ್ರಮ ಆ ರೀತಿ ಮಾಡ್ತಾರೆ. ಅದೇ ರೀತಿಯಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಹೋದ ಸಲ ಮಾಡಿದಾಗ ಸಣ್ಣ ಅಪ್ಪ ಅವರು ಮುಖ್ಯ ಅತಿಥಿಗಳಾಗಿದ್ದರು. ಅವ್ರು ಬರೋದು 6:30 ಬರಲಿಲ್ಲ. 6:30 ಅವ್ರು ಎದ್ದುಬಿಟ್ಟು ಆ ಕೋಣೆಯವರೇ ವೇದಿಕೆಗೆ ಹೋಗೋಣ ನಡ್ರಿ ಅಂತೇಳಿ ನಾವು ವೇದಿಕೆ ಏರಿ ಇನ್ನೇನು ಕೂತ್ಕೊಳ್ಬೇಕು. ಅವಾಗ ಪೂಜೆ ಅಪ್ಪ ಅವರು ಬಂದರು, ಅವ್ರನ್ನ ಕರ್ಕೊಂಡು ಬಂದು ಕಾರ್ಯಕ್ರಮ ಈ ರೀತಿಯಾದಂಥ ಟೈಮನ್ನು ಮೇಂಟೈನ್ ಮಾಡ್ತಾಯಿದ್ದಾರೆ. ಅದಕ್ಕೆ ಈ ಬಗ್ಗೆ ಕೂಡ ತಮ್ಮ ಒಂದು ಪ್ರಕಟಣೆಯಲ್ಲಿ ಈ ಮೇಳಕುಂದ ಗ್ರಾಮದಲ್ಲಿನ ಮಾಳಿಂಗರಾಯ ದೇವಸ್ಥಾನದ ಕುರಿತು ಕಲಬುರಗಿ ತಾಲೂಕಿನ ತಹಸೀಲ್ದಾರ್ ಏಕಪಕ್ಷೀಯ ನಡೆಯನ್ನು ಖಂಡಿಸಿ ಜನವರಿ 30ರಂದು ಬೃಹತ್ ಪ್ರತಿಭಟನೆ ಹಾಗೂ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಜಿಲ್ಲಾ ಅಧ್ಯಕ್ಷ ಗುರುನಾಥ ಪೂಜಾರಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೇಳಕುಂದ ಗ್ರಾಮದಲ್ಲಿರುವ ಮಾಳಿಂಗರಾಯ ದೇವಸ್ಥಾನದ ಕುರಿತು ಕಲಬುರಗಿ ತಾಲೂಕಿನ ತಹಸೀಲ್ದಾರರು ಯಾವುದನ್ನೇ ಲೆಕ್ಕಿಸದೆ ಪರಿಶೀಲನೆ ಮಾಡದೆ ಏಕಪಕ್ಷೀಯ ನಿರ್ಣಯ ತೆಗೆದುಕೊಂಡು ಕ್ರಿಮಿನಲ್ ಆದೇಶದಲ್ಲಿ ದೇವಸ್ಥಾನವನ್ನ ಸಿದ್ದೇಶ್ವರ ಕಮಿಟಿ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ರಾಜಕೀಯ ಒತ್ತಡದಿಂದ ಹಾಗೂ ಬಲಿಷ್ಠ ಸಮಾಜ ಒತ್ತಡಕ್ಕೆ ಒಳಗಾಗಿ ಸಿವಿಲ್ ನ್ಯಾಯಾಲಯದ ಆದೇಶವಿಲ್ಲದೆ ತಹಸೀಲ್ದಾರರು ಈ ರೀತಿ ಅನ್ಯಾಯ ಮಾಡಿರುವುದನ್ನು ಖಂಡಿಸಿ ಕಲಬುರಗಿ ಜಿಲ್ಲಾ ಕುರುಬ ಸಂಘದ ವತಿಯಿಂದ ಜನವರಿ 30ರಂದು ಬೆಳಗ್ಗೆ 10 ಗಂಟೆಗೆ ಜಗತ್ ಸರ್ಕಲ್ನಿಂದ ಸಾವಿರಾರು ಜನರೊಂದಿಗೆ ಹಾಗೂ ಡೊಳ್ಳುಗಳೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಮಾಡುವುದರ ಮೂಲಕ ಮತ್ತು ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ, ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು. ಈ ಕೂಡಲೇ ತಹಸೀಲ್ದಾರ್ ಹಸ್ತಾಂತರ ಪತ್ರ ರದ್ದುಪಡಿಸಬೇಕು. ವಂಶ ಪರಂಪರೆಯಿಂದ ಪೂಜೆ ಮಾಡಿಕೊಂಡು ಬಂದಿರುವ ಕುರುಬ ಸಮಾಜದವರಿಗೆ ದೇವಸ್ಥಾನ ಒಪ್ಪಿಸಬೇಕು ಎಂದು ಆಗ್ರಹಿಸಲಾಗುವುದು ಎಂದರು. ಮಾಳಿಂಗರಾಯ ದೇವಸ್ಥಾನವನ್ನು ಕಲಬುರಗಿಯ ತಹಸೀಲ್ದಾರ್ ಏಕಪಕ್ಷೀಯವಾಗಿರುವಂಥ ನಡೆಯ ಮುಖಾಂತರ ಮೇಳಕುಂದದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕಿಡಿಗೇಡಿಗಳ ಮಾತನ್ನು ಕೇಳೋದ್ರ ಮುಖಾಂತರ ಏನು ತಲತಲಾಂತರದಿಂದ ಕುರುಬ ಸಮಾಜದ ಸಂಪ್ರದಾಯದಂತೆ ಪೀಠಾಧಿಪತಿಗಳು ಪೂಜ್ಯರುಗಳು ಪೂಜೆ ಮಾಡ್ಕೊಂಡು ಬಂದಿರುವಂಥ ಸಂದರ್ಭದಲ್ಲಿ ತಹಸೀಲ್ದಾರರು ಇವು ಯಾವನ್ನು ನೋಡಲಾರ್ದೇ ಜಾತಿ ಸಮೀಕರಣ ಅಥವಾ ರಾಜಕೀಯ ಒತ್ತಡದಿಂದ ಏನೋ ಗೊತ್ತಿಲ್ಲ, ಅವರು ಏನು ನಮ್ಮ ತಲತಲಾಂತರದಿಂದ ಬಂದಿರುವಂಥ ಪೂಜಾರಿಗಳ ಪೂಜಾರಿಕೆಯನ್ನು ಕಸಿದುಕೊಂಡು ಇವತ್ತು ಬೇರೆಯವರಿಗೆ ಕೊಟ್ಟಿದ್ದಾರೆ. ಅದನ್ನು ಖಂಡಿಸಿ ಅನ್ನೋದಂತಂದರೆ ನಾವು ದಿನಾಂಕ 30/1/2025ರಂದು ಜಗತ್ ಸರ್ಕಲ್ದಿಂದ ಸಂಘದ ವತಿಯಿಂದ ಬೃಹತ್ ಆದಂಥ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಮತ್ತು 2 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಹಿರಂಗ ಸಭೆಯನ್ನು ಮಾಡುವುದರ ಮುಖಾಂತರ ಯಾಕೆ ತಹಸೀಲ್ದಾರ್ ಈ ತಪ್ಪುಗಳನ್ನು ಮಾಡಿದ್ದಾರೆ, ತಹಸೀಲ್ದಾರರ ಮೇಲೆ ಏನು ಕ್ರಮ ಕೈಗೊಳ್ತೀರಿ ಅಂತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಕೇಳೋದ್ರ ಮುಖಾಂತರ ಬಹಿರಂಗ ಸಭೆ ಮಾಡ್ಕೊಳ್ತಾ ಇದ್ದೇವೆ ಅಂತಕ್ಕಂಥದ್ದು. ಇದು ಇಷ್ಟೆಲ್ಲ ಹೇಳೋದಕ್ಕಿಂತ ನಿಮ್ಗೆ ಸ್ವಲ್ಪ ಬ್ರೀಫಾಗಿ
ಮಾಳಿಂಗರಾಯನ ಇತಿಹಾಸವನ್ನು ಒಂದು 2 ನಿಮಿಷದಲ್ಲಿ ತಮ್ಮ ಮಾಹಿತಿ ಕೊಡ್ತೇನೆ ಅಂತಕ್ಕಂಥದ್ದು. ಲಿಂಗಾಯತ್ ಕಮ್ಯುನಿಟಿದೆ ಕೆಲವೊಂದಿಷ್ಟು ಮಂದಿ ಲಿಂಗಾಯತ್ ಕಮ್ಯುನಿಟಿ ಸರ್ ಅದೇ ಮಾಡಲ್ಲ, ಅದಕ್ಕೆ ಸರ್ ಅದು ತಪ್ಪು ಮಾಡಿದ ಕಾಲಾಗೆ ತಮಗೆ ಮಾಹಿತಿ ಕೊಡಮ್ಮ ಅಂತಕ್ಕಂಥದ್ದು. ಈ ಮಾಳಿಂಗರಾಯ ದೇವಸ್ಥಾನ ಸರ್ವೆ ನಂಬರ್ 114 ಸರ್, ಮೇಲ್ಕುಂದದಲ್ಲಿ 114 ಸರ್ವೆ ನಂಬರ್. ಅದು ಟೋಚ್ ಮ್ಯಾಪ್ ಇದೆ ಮತ್ತು ಪಾಣಿ ಇದೆ. 1320ರಲ್ಲಿ ಕ್ರಿಸ್ತಶಕ 1320ರಲ್ಲಿ 29 ಎಕರೆ 34 ಗುಂಟೆ ಏನದಂತಂದರೆ ನಮ್ಮ ಸಮುದಾಯದ ಪೂಜಾರಿಗಳಿಗೆ ಏನದ ದೇಣಿಗೆ ಕೊಡೋದ್ರ ಮುಖಾಂತರ ಆ ಸ್ಥಳದಲ್ಲಿ ಮಾಳಿಂಗರಾಯ ದೇವಸ್ಥಾನ ಇದೆ ಅಂತಕ್ಕಂಥದ್ದು. ಎಷ್ಟು 114 ಸರ್ವೆ ನಂಬರ್ದಲ್ಲಿ ಮಾಳಿಂಗರಾಯ ದೇವಸ್ಥಾನದೇ. ಅದಕ್ಕೆ ಸಂಬಂಧಪಟ್ಟಂಥ ಪೂಜಾರಿಗಳನ್ನಂತ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಪೂಜಾರಿ, ಇಂಥ ಪೂಜಾರಿಗಳ ತಂದೆ ಮುತ್ತಾತ ಎಲ್ಲರೂ ಕೂಡ್ಕೊಂಡು ಇವತ್ತಿನ ದಿವಸ ಏನಾದರೂ ಇವರು ದೈವಾಧೀನರಾದರೂ ತಂದೆಯವರು ಅಂತಂದರೆ ಆ ಮಾಳಿಂಗರಾಯನ ಪಕ್ಕದಲ್ಲಿ ಸಮಾಧಿ ಮಾಡೋದ್ರ ಮುಖಾಂತರ, ಮಾಳಿಂಗರಾಯನ ಪಕ್ಕದಲ್ಲಿ ಅವರಿಗೆ ಒಂದು ಶವ ಸಂಸ್ಕಾರ ಮಾಡೋದ್ರ ಮುಖಾಂತರ ತಲತಲಾಂತರದಿಂದ ಪೂಜಾರಿಗಳು ಕಾರ್ಯವನ್ನು ಮಾಳಿಂಗರಾಯ ದೇವಸ್ಥಾನ ಮತ್ತು ದೇವರ ಪೂಜೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು. ಸುಕ್ಷೇತ್ರ ಎಳಸಂಗಿ ಗ್ರಾಮದಲ್ಲಿ ಸದ್ಗುರು ಶ್ರೀ ಸಿದ್ದಾರೂಢ ಮಠದ ರಜತ ಮಹೋತ್ಸವ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ವಿಶೇಷವಾಗಿ ಸತ್ಕರಿಸಿ ಗೌರವಿಸಲಾಗುವುದು ಎಂದು ಶ್ರೀಮಠದ ಭಕ್ತರಾದ ಗುರುಶಾಂತ ಸಿದ್ದಾರೂಢ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಳಂದ ತಾಲೂಕಿನ ಸುಕ್ಷೇತ್ರ ಎಳಸಂಗಿ ಗ್ರಾಮದಲ್ಲಿ ಜನವರಿ 30ರಿಂದ ಫೆಬ್ರವರಿ 3ರವರೆಗೆ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದ್ದು, ಸದ್ಗುರು ಶ್ರೀ ಸಿದ್ದಾರೂಢ ಮಠದ ರಜತ ಮಹೋತ್ಸವ ಹಾಗೂ ಶ್ರೀ ಪರಮಾನಂದ ಮಹಾಸ್ವಾಮಿಗಳ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವವು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಸಿದ್ದಶ್ರೀ ತಪೋವನದಲ್ಲಿ 1008 ಸುಮಂಗಲಿಯರಿಗೆ ಉಡಿ ತುಂಬುವುದು ಮತ್ತು ಸಹಸ್ರಾರು ಕಳಸದೊಂದಿಗೆ ಸದ್ಗುರು ಶ್ರೀ ಸಿದ್ದಾರೂಢ ಮಹಾಸ್ವಾಮಿಗಳ ಅಮೃತ ಶಿಲಾಮೂರ್ತಿ ಹಾಗೂ ಮಹಾತ್ಮರ ಜೊತೆಯಲ್ಲಿ 25 ಜೋಡೆತ್ತುಗಳ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳು, ಪರಮ ಪೂಜ್ಯ ಶ್ರೀ ಮಹಾಲಿಂಗೇಶ್ವರ ಮಹಾಸ್ವಾಮಿಗಳು, ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಶ್ರೀಮಾನಿಪ್ರ ಗುರುಪಾದಲಿಂಗ ಶಿವಯೋಗಿಗಳು, ಪರಮ ಪೂಜ್ಯ ಶ್ರೀ ಅಪ್ಪಾರಾವ್ ದೇವಿ ಮುತ್ತೆ ಸೇರಿದಂತೆ ಅನೇಕ ಮಠಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು. ಮಠದ ಜಗದ್ಗುರು ಕಾಡೇಸಿದ್ದೇಶ್ವರ ಶ್ರೀಗಳ ಒಂದು ಸಾವಯವ ಕೃಷಿ ಬಗ್ಗೆ ಅವರು ವಿಶೇಷವಾಗಿ ಉಪನ್ಯಾಸ ನೀಡಲಿದ್ದಾರೆ. ಇದರ ಜೊತೆಗೆ ಅನೇಕ ಸುತ್ತಮುತ್ತಲಿನ ಗ್ರಾಮದ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಪೀಠಾಧಿಕಾರಿಗಳ ಮತ್ತು ಮಹಾತ್ಮರು ಈ ಕಾರ್ಯಕ್ರಮ ಭಾಗವಹಿಸಿ ಅವರ ಅನುಭವ ಮತ್ತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಈ ದೊಡ್ಡ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಮತ್ತು 25 ಜನ ಸಾಧಕರು ಈಗ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಧಕರು ಯಾವ್ಯಾವ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡ್ಯಾರ ಅವರನ್ನು 25 ಸಾಧಕರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡುವ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಜೊತೆಗೆ 50 ಜೋಡೆತ್ತುಗಳ ಯಾರು ರೈತರು ತಮ್ಮ ಎತ್ತುಗಳ ಜೊತೆಗೆ ಒಕ್ಕಲ್ತನ ಜೊತೆಗೆ ರೈತರನ್ನು ಎತ್ತುಗಳನ್ನು ಹ್ಯಾಂಗೆ ವ್ಯವಸ್ಥಿತವಾಗಿ ಕೃಷಿ ಮಾಡಿ ಆ ಎತ್ತುಗಳನ್ನು ಸಾಕಾಣಿಕೆ ಮಾಡ್ಯಾರ, ಆ ಎತ್ತುಗಳನ್ನು ಆಯ್ಕೆ ಮಾಡಿ ಆ ಬಹುಮಾನವನ್ನು ಕೂಡ 3 ಥರದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಅನ್ನುವ ಕ್ಷೇತ್ರದಲ್ಲಿ ಬಹುಮಾನವನ್ನು ಮೆರವಣಿಗೆ ಮುಖಾಂತರ ಯಾವ ಒಳ್ಳೆಯ ಎತ್ತುಗಳವ ಅವಕ್ಕೆ ಆಯ್ಕೆ ಮಾಡಿ ಬಹುಮಾನ ವಿತರಣೆ ಮಾಡಲಾಗೋದು. ಇಂಥ ವಿಶೇಷ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಜನರು ಇದರಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮ ಮೂಲಕ ನಾವು ಈ ಕೋರುತ್ತೇವೆ. ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ವತಿಯಿಂದ ಫೆಬ್ರವರಿ 4 ಮತ್ತು 5ರಂದು ಪಾರಂಪರಿಕ ವೈದ್ಯ ಪರಿಷತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ನ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಆನಂದ್ ಹೇರೂರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಮತ್ತು ಸೇಡಂ ರಾಜ್ಯ ಹೆದ್ದಾರಿಯಲ್ಲಿ ಫೆಬ್ರವರಿ 4 ಮತ್ತು 5ರಂದು ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಹಾಗೂ ಸಂಘಗಳ ಒಕ್ಕೂಟ ಮತ್ತು ಕರ್ನಾಟಕದ ಎಲ್ಲಾ ಪರಿಷತ್ತು ಪಾರಂಪರಿಕ
ವೈದ್ಯರು ಸೇರಿಕೊಂಡು ಬಸವರಾಜ್ ಪಾಟೀಲ್ ಸೇಡಂ ಅವರ ನೇತೃತ್ವದಲ್ಲಿ ನಡೆಯಲಿರುವ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ, ವಿಕಾಸ್ ಅಕಾಡೆಮಿ, ಭಾರತೀಯ ಸಂಸ್ಕೃತಿ ಉತ್ಸವ ಇವುಗಳ ಸಹಯೋಗದೊಂದಿಗೆ ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಹಾಗೂ ಸಂಘಟನೆಗಳ ಒಕ್ಕೂಟದ ಸಮಾವೇಶವು 2 ದಿನಗಳ ಕಾಲ ಜರುಗಲಿದೆ. ಈ ಸಮಾವೇಶದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಬಸವಪ್ರಸಾದ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಎಂದರು. ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಹಾಗೂ ಸಂಘಗಳ ಒಕ್ಕೂಟ ಮತ್ತು ಕರ್ನಾಟಕದ ಎಲ್ಲ ಪರಿಷತ್ ಪಾರಂಪರಿಕ ವೈದ್ಯರುಗಳು ಸೇರಿಕೊಂಡು ಶ್ರೀಯುತ ಬಸವರಾಜ್ ಪಾಟೀಲ್ ಸೇಡಂಜಿ ಅವರ ನೇತೃತ್ವದಲ್ಲಿ ನಡೆಯಲಿರುವ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಸಮಿತಿ, ವಿಕಾಸ್ ಅಕಾಡೆಮಿ, ಭಾರತೀಯ ಸಂಸ್ಕೃತಿ ಉತ್ಸವ 7 ಇವರುಗಳ ಸಂಯೋಗದೊಂದಿಗೆ ದಿನಾಂಕ 4-5 ಫೆಬ್ರವರಿ 2025 ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಹಾಗೂ ಸಂಘಗಳ ಒಕ್ಕೂಟದ 2 ದಿನಗಳ ಸಮಾವೇಶ ನಡೆಯಲಿದ್ದು, ಸಮಾವೇಶದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಬಸವಪ್ರಸಾದ ಸ್ವಾಮೀಜಿಗಳು, ಇರ್ಕಲ್ಮಠ, ಮಸ್ಕಿ ತಾಲೂಕು ಇವರು ಕೂಡ ಭಾಗವಹಿಸುತ್ತಿದ್ದಾರೆ. ಗೌರವ ಉಪಸ್ಥಿತಿ ಶ್ರೀಯುತ ಬಸವರಾಜ್ ಪಾಟೀಲ್ ಸೇಡಂ ಅವರು, ಪೋಷಕರು, ಭಾರತ ವಿಕಾಸ ಸಂಗಮ ಉದ್ಘಾಟನೆ ಮಾಡ್ತಿದ್ದಾರೆ. ಉದ್ಘಾಟನೆ ಶ್ರೀಮತಿ ಡಾಕ್ಟರ್ ಗಿರಿಜಾ ಆಯುಷ್ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಮತ್ತು ಇನ್ನೊಬ್ಬರು ಪ್ರಕಾಶ್ TDU ಅಂತೇಳಿ ನಾಗರಾಜ್ ಕಾನೂನು ಸಲಹೆಗಾರರು ಈ ಒಂದು ಇದರಲ್ಲಿ ಭಾಗವಹಿಸ್ತಾರೆ. ಈ ಒಂದು ಏನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ವೈದ್ಯರ ಒಂದು ಪಾರಂಪರಿಕ ವೈದ್ಯರ ಅಂದು ಮತ್ತು ಇಂದು ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡುವಂಥ ವಿಷಯವಾಗಲಿ ಮತ್ತು ಕಾನೂನಾತ್ಮಕವಾಗಿ ಈ ವೈದ್ಯ ಪದ್ಧತಿ ಮುಂದಿನ ದಿನದಲ್ಲಿ ನಡೆಯುವಂಥ ವಿಚಾರವಾಗಲಿ ಮತ್ತು ಸಾಕಷ್ಟು ವಿಷಯಗಳನ್ನು, ಔಷಧ ಸಸ್ಯಗಳನ್ನು ಬೆಳೆಸುವಂಥದ್ದಾಗಲಿ, ಅದನ್ನು ರೈತರಿಗೆ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟು ಅದನ್ನು ಒಂದು ಮಾರ್ಕೆಟಿಂಗ್ ಒಂದು ವ್ಯವಸ್ಥೆ ಮಾಡುವಂಥ ವಿಚಾರದಲ್ಲಿ ತಜ್ಞರೊಂದು ಕೂಡ ಅಲ್ಲಿ ಭಾಗವಹಿಸಿ ಆ ತಜ್ಞರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಎಲ್ಲ ಪಾರಂಪರಿಕ ವೈದ್ಯರು ಭಾಗವಹಿಸಲಿದ್ದಾರೆ. ಮತ್ತು ನಾವು ಅಲ್ಲಿ ಕಾರ್ಯಕ್ರಮದ 2 ದಿವಸದ ಕಾರ್ಯಕ್ರಮದಲ್ಲಿ ನಾವು ಕೊನೆಗೆ 2ನೇ ದಿವಸದ ಕೊನೆಯಲ್ಲಿ ಪ್ರಮಾಣಪತ್ರವನ್ನು ಪ್ರತಿಯೊಬ್ಬ ವೈದ್ಯರಿಗೆ ಪ್ರಮಾಣಪತ್ರವನ್ನು ಕೊಡುವ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕರ್ನಾಟಕದ ಯಾವುದೇ ಮೂಲೆ ಬಂದಂಥ ವೈದ್ಯರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆ ಅಲ್ಲಿ ಇರುತ್ತದೆ. ಆ ಒಂದು ಪ್ರಥಮವಾಗಿ ಬರ್ತಕ್ಕಂಥ ವೈದ್ಯರು 200 ಸುಲೇಪೇಟೆ ಗ್ರಾಮದ ಶ್ರೀ ಗುರು ನಂಜೇಶ್ವರ ಶಾಲೆಯ 35ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಶ್ರೀ ಗುರು ನಂಜೇಶ್ವರ ಶಾಲೆಯ 35ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಖ್ಯಾತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ಪವಾರ್ ಮಾತನಾಡಿದರು. ನಾವು ನಾರಿ ಶಕ್ತಿಯನ್ನು ತೋರಿಸಬೇಕು. ನಮ್ಮ ದೇಶದ ದ್ರೌಪದಿ ಮುರ್ಮು ಆ ರೀತಿಯಾಗಿ ಅವರು ಬಡವರ ಬಂದು ಇವತ್ತು ದೇಶವನ್ನು ಅಧ್ಯಕ್ಷರಾಗಿ ಮಾಡ್ತಿದ್ದಾರೆ. ಅದೇ ರೀತಿ ನೀವು ಸಹಿತ ಹೆಣ್ಮಕ್ಕಳು ಸಹಿತ ಉತ್ತಮ ಅಭ್ಯಾಸ ಮಾಡಿ ಇವತ್ತು ನೋಡ್ತಿದ್ದೀವಿ. ನಾರಿಗಳು, ಈ ಹೆಣ್ಮಕ್ಕಳು ಇವತ್ತು ತಹಸೀಲ್ದಾರ, DC ಹರ, PSI ಹರ, ಪೊಲೀಸ್ ಡಿಪಾರ್ಟ್ಮೆಂಟ್ ಹರ, ಮಿಲಿಟರಿಯಲ್ಲೂ ಹರ, ಅದೇ ರೀತಿ ನಮ್ಮ ಶಾಲೆಯಲ್ಲಿಂದ ಬಂದು ಇಲ್ಲಿ ಓದಿ ನೀವು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತೀರಿ, ಒಳ್ಳೆಯ ಸ್ಥಾನವನ್ನು ಪಡಿಬೇಕಂತ ಹೇಳಿ ನಾವು ಇಚ್ಛಿಸುತ್ತಾ ನಮ್ಮ ಶಾಲೆ ಇಷ್ಟು ಪ್ರಗತಿ ಆಗಲಿಕ್ಕೆ ಕಾರಣವಿಲ್ಲ ನಮ್ಮ ಸೋಮನಾಥ್ ರೆಡ್ಡಿಯವರು ಮತ್ತು ನಮ್ಮ ವಿದೇಶ್ ಟೀಚರ್ ಮತ್ತು ಇನ್ನು ಇತರ ಟೀಚರ್ಸ್ಗಳು ಎಲ್ಲರೂ ಪ್ರಯತ್ನದಲ್ಲಿ ಇವತ್ತು ನಾವು ಇಲ್ಲಿ 35ನೇ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂತೋಷ್ ಮೇಘರಾಜ್ ರಾಠೋಡ್, ಬಸವರಾಜ್ ವಿ ಸಜ್ಜನ್, ಮಲ್ಲಿಕಾರ್ಜುನ್ ಎನ್ ದೇಸಾಯಿ, ವಿಜಯ್ ಎಸ್ ಯಕಮಾಯಿ ಹಾಗೂ ಶಾಲೆಯ ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಾರ್ಯಾಲಯದಲ್ಲಿ ನೂತನ ಹಾಗೂ ಆಧುನಿಕ ತಂತ್ರಜ್ಞಾನ ಅಳವಡಿಸಿರುವ ಮಾಸ್ಟರ್ ಡ್ಯಾಶ್ ಬೋರ್ಡ್ ಅನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟನೆ ಮಾಡಿದರು. ಉದ್ಘಾಟನೆ ಮಾಡಿ ಕಲಬುರಗಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ
ಅವರು ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ ಬ್ಯಾಂಕ್ ದರೋಡೆ ಪ್ರಕರಣವನ್ನು ಕೇವಲ 48 ಗಂಟೆಗಳಲ್ಲಿ ಪತ್ತೆ ಹಚ್ಚಿದ್ದು, ಬೀದರ್ನಲ್ಲಿಯೂ ನಡೆದ ದರೋಡೆ ಪ್ರಕರಣವನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಶೀಘ್ರವಾಗಿ ಪತ್ತೆ ಹಚ್ಚಲಾಗುತ್ತಿದೆ. ಈ ಪ್ರಕರಣಗಳಲ್ಲಿ ಭಾಗಿಯಾದ ಆರೋಪಿಗಳನ್ನು 2-3 ದಿನಗಳಲ್ಲಿ ಬಂಧಿಸಲಾಗಿದೆ ಎಂದರು. ಕಳೆದ 4-5 ತಿಂಗಳಿನಿಂದ ಕಲಬುರಗಿ ಪೊಲೀಸರು ಶ್ರಮ ವಹಿಸುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಉತ್ಸವ, ಸಚಿವ ಸಂಪುಟ, ಗಣೇಶ ಉತ್ಸವ ಸೇರಿ ನಿರಂತರ ಕಾರ್ಯಕ್ರಮಗಳನ್ನು ಸಮರ್ಪಕ ಬಂದೋಬಸ್ತ್ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಎಂವೈ ಪಾಟೀಲ್, ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಎಸ್ಟಿ, ಡಿಐಜಿ ಅಜಯ್ ಹಿಲೋರೆ, ಎಸ್ಪಿ ಅಡೂರು ಶ್ರೀನಿವಾಸಲು, ಡಿಸಿಪಿಗಳಾದ ಕನಿಕಾ ಶುಕ್ರವಾಲ್, ಪ್ರವೀಣ್ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇತ್ತೀಚೆಗೆ ಈಗ ಇನ್ನೂ ಕೂಡ ಭಾಳ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಕ್ಯಾಮ್ರಾಗಳಲ್ಲಿ ಇನ್ನೂ ಚೆನ್ನಾಗಿರೋದು ಯಾವುದಪ್ಪ ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿ ಆದಂಥ ಬ್ಯಾಂಕ್ ರಾಬರಿ. ಸುಮಾರು 18 ಲಕ್ಷ ರೂಪಾಯಿಯಷ್ಟು ಚಿನ್ನ, ಬಂಗಾರ, ಅಂದರೆ ಒಡವೆಗಳು, ಹಣ ಅವರು ತೆಗೆದುಕೊಂಡು ಹೋಗಿದ್ದರು. ಕೇವಲ 48 ಗಂಟೆಯ ಒಳಗಾಗಿ ಅಷ್ಟು ಬಂಗಾರ, ಹಣ ಎಲ್ಲವನ್ನು ಕೂಡ ರಿಕವರಿ ಮಾಡೋದರ ಜೊತೆಗೆ ಅವರೆಲ್ಲರನ್ನೂ ಕೂಡ ಈಗ ಸೆಕ್ಯೂರ್ ಮಾಡ್ತಕ್ಕಂಥ ಕೆಲಸ ನಮ್ಮ ಮಂಗಳೂರು ಪೊಲೀಸ್ನವ್ರು ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ, ಇಟ್ ಈಸ್ ಬಿಕಾಸ್ ಆಫ್ ಯೂಸ್ ಆಫ್ ಟೆಕ್ನಾಲಜಿ. ಅದೇ ಪ್ರಕಾರ ಈಗ ಬೀದರ್ನಲ್ಲಿ ಘಟನೆ ನಡೀತು. ಯಾರೋ ಬಂದು ಶೂಟ್ ಮಾಡಿದರು, ಯಾರಂತ ಗೊತ್ತಿಲ್ಲ, ಬಾಕ್ಸ್ ಹೊತ್ಕೊಂಡ್ರು, ಹೋದರು. ಇಷ್ಟೇ ಗೊತ್ತಿರೋದು ಪೊಲೀಸ್ನವ್ರಿಗೆ. ಅದು ಕೂಡ ಕ್ಯಾಮರಾದಲ್ಲಿ ಕಂಡದ್ದು. ಅಲ್ಲಿಂದ ಇವತ್ತು ಅವರು ಎಲ್ಲಿಂದ ಬಂದರು, ಯಾರವರು ಮತ್ತು ಅವರು ಎಲ್ಲಿದ್ದಾರೆ ಅಂಥೇಳಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಟೆಕ್ನಾಲಜಿಯಲ್ಲಿ. ಬಹುಶಃ ಇನ್ನೊಂದು ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀವಿ. ನಮಗೆ ಗೊತ್ತಿದೆ, ಅದನ್ನು ಭಾಳ ಎಚ್ಚರಿಕೆಯಿಂದ ಮಾಡಬೇಕು ಅಂಥೇಳಿ ಕಾಯ್ತಾ ಇದ್ವಿ. 2-3 ದಿವಸದಲ್ಲಿ ಬಹುಶಃ ಅವರು ಸೆಕ್ಯೂರ್ ಆಗ್ತಾರೆ. ಈ ರೀತಿ ಅಪರಾಧಗಳನ್ನು ಪತ್ತೆ ಹಚ್ಚೋದ್ರಲ್ಲಿ ಕರ್ನಾಟಕ ಪೊಲೀಸ್ ಇವತ್ತು ಭಾಳ ಮುಂಚೂಣಿಯಲ್ಲಿ ಬಂದಿದೆ. ಶರಣಪ್ಪನವರು ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ನಮ್ಮಲ್ಲಿ 1006 ಪೊಲೀಸ್ ಸ್ಟೇಷನ್ಸ್ ಇದ್ದಾವೆ. ಆ 1006 ಪೊಲೀಸ್ ಸ್ಟೇಷನ್ನ ಕೂಡ ಆ ಸ್ಟೇಷನ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಒಂದು ಡ್ಯಾಶ್ಬೋರ್ಡನ್ನು ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ, ಸೆಂಟ್ರಲ್ ಕಮಾಂಡ್. ಅದು ಭಾಳ ಸುಮಾರು 130 ಕೋಟಿ ರೂಪಾಯಿ ಖರ್ಚು ಮಾಡಿ ಭಾಳ ದೊಡ್ಡ ಪ್ರಮಾಣದಲ್ಲಿ, ನೀವು ಆ ರೂಮುಗಳಿಗೆ ಹೋದರೆ ಇಡೀ ಗೋಡೆ ಕಾಣಿಸುತ್ತೆ ನಿಮಗೆ ಎಲ್ಲ. ಅಷ್ಟು ಚೆನ್ನಾಗಿ ಟೆಕ್ನಾಲಜಿ ಸ್ಟ್ರಾಂಗ್ ಆಗಿ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಶರಣಪ್ಪನವರು ಗುಲ್ಬರ್ಗ ಸಿಟಿಯಲ್ಲಿ, ಕಲಬುರಗಿ ಸಿಟಿಯಲ್ಲಿ ಇರ್ತಕ್ಕಂಥ 14 ಪೊಲೀಸ್ ಸ್ಟೇಷನನ್ನು ಒಂದು ಕಡೆ ತಂದುಬಿಟ್ಟಿದ್ದಾರೆ. ಸುಮಾರು 113 ಕ್ಯಾಮ್ರಾಗಳು ಅವೆಲ್ಲ ಫೀಡ್ ಇಲ್ಲಿ ಬರ್ತಾ ಇದೆ. ಈಗ ತಾವು ನೋಡಿದ್ರೆ ಫೋಟೋ ತಗೊಂಡಿದ್ದೀರಾ. 113 ಕ್ಯಾಮರಾದಲ್ಲಿ ಏನು ಕಾಣಿಸುತ್ತೆ ಅಂತೇಳಿ ಲೈವ್ ಆಗಿ ಕಾಣಿಸುತ್ತೆ. 24/7 ಆ ಕ್ಯಾಮ್ರಾ ಆನ್ ಆಗಿರುತ್ತೆ. ಅದು ಇಲ್ಲಿ ಫೀಡ್ ಆಗ್ತದೆ. ಅಲ್ಲಿ ಕಂಟ್ರೋಲ್ ರೂಮ್ನಲ್ಲಿ ಕೂತ್ಕೊಂಡು ಅವ್ರು ನೋಡ್ತಾರೆ, ಈ ಸರ್ಕಲ್ನಲ್ಲಿ ಈ ಕ್ಯಾಮರಾದಲ್ಲಿ ಏನು ಕಾಣಿಸ್ತಾ ಇದೆ ಅಂತ ನೋಡ್ತಾರೆ. ಅಲ್ಲೇನಾದರೂ ಕಾನೂನಿಗೆ ವಿರುದ್ಧವಾದಂಥ ಚಟುವಟಿಕೆ ನಡೆದರೆ ಅದು ಅವ್ರ ಕಣ್ಣಿಗೆ ಬೀಳುತ್ತೆ. ಅಲ್ಲಿ ಅದು ಮಾಡೋರಿಗೆ ಗೊತ್ತಿಲ್ಲ, ಕ್ಯಾಮ್ರಾ ಇದೆ, ಕ್ಯಾಮ್ರಾ ನೋಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಅದನ್ನು ಇಲ್ಲಿ ಕೂತ್ಕೊಂಡು ನೋಡಿ ಆ ಅಪರಾಧವನ್ನು ನಿಲ್ಲಿಸೋದಕ್ಕಾಗಲಿ ಅಥವಾ ಪತ್ತೆ ಹಚ್ಚೋದಕ್ಕಾಗಲಿ ಕೆಲಸ ಮಾಡ್ತಾರೆ. ಅದು ಇವತ್ತು ಹೊಸದಾಗಿ ಆಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮತ್ತು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಹತ್ರ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಅಂತ ERSS 112 ಅಂತ ಮಾಡಿದ್ದೀವಿ. ಅದು ಎಮರ್ಜೆನ್ಸಿ ಕಾಲ್ಸ್ ಬರುತ್ತೆ. ಈಗ ತಾನೇ ನಾನು ಒಬ್ಬ ಕಾರ್ನಲ್ಲಿರ್ತಕ್ಕಂಥ ಒಬ್ಬ ದಫೇದಾರಿಗೆ ಮಾತಾಡಿದೆ, ಏನಪ್ಪ ನೀನು ಎಲ್ಲಿದೆಯಾ ಅಂತ. ನೀವು ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ. ಅವನು ಇಂಥ ಕಡೆ ಇದ್ದೀನಿ ಅಂತ ಹೇಳ್ದಾನೆ. ಯಾರು ಮಾತಾಡೋದು ಗೊತ್ತಾ? ನಾನು ಹೋಮ್ ಮಿನಿಸ್ಟ್ರ್ ಮಾತಾಡೋದು. ಅಯ್ಯೋ ನಾನು ಸರ್ ಅಂತ ಹೇಳಿ ಅವರು ಪರಿಚಯ ಮಾಡ್ಕೊಂಡ್ರು. ಅವರಿಗೆ
ಅಲ್ಲಿ ಕಾಲ್ ಬಂದ ತಕ್ಷಣ ಕೇವಲ 9 ನಿಮಿಷದ ಒಳಗಾಗಿ ಅವರು ರೆಸ್ಪಾನ್ಸ್ ಮಾಡಬೇಕು. ನಾವು ಪ್ರಾರಂಭ ಮಾಡಿದಾಗ ERSS ಅನ್ನು ಎಮರ್ಜೆನ್ಸಿ ರೆಸ್ಪಾನ್ಸ್. ಬಿಜೆಪಿಯಲ್ಲಿ ಕೆಲವರು ವೈಯಕ್ತಿಕ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಅವರ ಹೇಳಿಕೆಗಳ ಬಗ್ಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ ಎಂದು ಮಾಜಿ ಸಿಎಂ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಸಿದ್ಧ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗೆ ಕಲಬುರಗಿ ನಗರದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಶೆಟ್ಟರ್, ರಾಜ್ಯ ಬಿಜೆಪಿಯ ಬೆಳವಣಿಗೆಗಳ ಬಗ್ಗೆ ವರಿಷ್ಠರಿಗೆ ಗಮನವಿದೆ ಮತ್ತು ಶೀಘ್ರದಲ್ಲೇ ಬಿಜೆಪಿ ಗೊಂದಲಕ್ಕೆ ತೆರೆ ಎಳೆಯುತ್ತಿದ್ದಾರೆ ಎಂದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಗಂಗಾ ಸ್ನಾನ ಕುರಿತು ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಅದು ಖರ್ಗೆ ಅವರ ಮನಸ್ಥಿತಿ, ಆಚಾರ ಸಂಸ್ಕೃತಿ ತೋರುತ್ತದೆ. ಖರ್ಗೆ ಅವರ ಹೇಳಿಕೆ ಹಿಂದೂ ಧರ್ಮಕ್ಕೆ ಅಪಮಾನ. ಮುಸ್ಲಿಮರು ಮಕ್ಕಾಗೆ ಹೋಗುತ್ತಾರೆ, ಕ್ರಿಶ್ಚಿಯನ್ನರು ಇಟಲಿಗೆ ಹೋಗಿ ಪೋಪ್ ಭೇಟಿ ಮಾಡುತ್ತಾರೆ. ಇದನ್ನೇ ಖರ್ಗೆ ಅವರು ಏಕೆ ಪ್ರಶ್ನೆ ಮಾಡಲ್ಲ? ಒಂದು ವೇಳೆ ಅವರು ಪ್ರಶ್ನೆ ಮಾಡಿದ್ರೆ ಅವರ ಅಸ್ತಿತ್ವವೇ ಉಳಿಯೋದಿಲ್ಲ ಎಂದು ಕಿಡಿಕಾರಿದರು. ಅವರು ಎಷ್ಟೇ ಕುಂಭಮೇಳ ಸ್ನಾನ ಮಾಡಿದ್ರು ಹೋಗೋದು ನರಕಕ್ಕೆ ಅನ್ನುವಂಥ ಹೇಳಿಕೆ ಖರ್ಗೆ ಅವರು. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದು ಅವ್ರ ಸಂಸ್ಕೃತಿಯನ್ನು ತೋರಿಸ್ತದೆ. ಇವತ್ತು ಭಾರತ ದೇಶ ಅಂದರೆ ಹಿಂದೂ ರಾಷ್ಟ್ರ. ಭಾರತ ಇಡೀ ಜಗತ್ತಿನಲ್ಲಿ ಇವತ್ತು ಹಿಂದೂಗಳಿಗೆ ಇರುವಂಥ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ಕೇವಲ ಭಾರತ ದೇಶ ಮಾತ್ರ. ಹಿಂದೂಗಳ ಆಚರಣೆ, ನಮ್ಮ ಸಂಸ್ಕೃತಿ ಪರಂಪರೆ, ಇದನ್ನು ಆಚರಣೆ ಮಾಡುವುದು ಸಹಿತಕ್ಕೆ ಅವರಿಗೆ ಆಗೋದಿಲ್ಲ ಅಂತಂದರೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ. ಇವತ್ತು ಅಲ್ಪಸಂಖ್ಯಾತರು ಯಾವುದೋ ಮಕ್ಕಾಗೆ ಹೋಗ್ತಾರೆ, ಹಂಗೆ ಅಲ್ಲಿ ಹೋದರು, ಅಲ್ಲಿ ಯಾಕೆ ಹೋದ್ರಿ ಅಂತ ಯಾಕೆ ಕ್ವಶನ್ ಮಾಡೋದಿಲ್ಲ ಖರ್ಗೆ ಅವರು? ಮಕ್ಕಾಕ್ಕೆ ಹೋದರೆ ಆಮೇಲೆ ಇಟ್ಲಿಗೆ ಹೋಗ್ತಾರೆ, ಯಾರೋ ಕ್ರಿಶ್ಚಿಯನ್ಸು ಪೋಪನ್ನು ಭೇಟಿಯಾಗಿ ಬರ್ತಾರೆ, ಅದನ್ನು ಕ್ವಶನ್ ಮಾಡ್ಬೇಕಲ್ಲ ನೀವು. ಅದನ್ನು ಕ್ವಶನ್ ಮಾಡೋದು ಅಲ್ಪಸಂಖ್ಯಾತರ ವಿಚಾರಗಳ ಬಗ್ಗೆ, ಅವರ ಧಾರ್ಮಿಕ ವಿಚಾರಗಳ ಬಗ್ಗೆ ನೀವೇನು ಕ್ವಶನ್ ಮಾಡೋದಿಲ್ಲ. ಆದರೆ ಹಿಂದೂಗಳ ಬಗ್ಗೆ, ಧಾರ್ಮಿಕ ಆಚರಣೆ ಬಗ್ಗೆ ಇದು ಲಕ್ಷಾಂತರ ಜನ ಹೋಗ್ತಾರೆ, ಅಲ್ಲಿ ಕೋಟ್ಯಾಂತರ ಜನ ಹೋಗ್ತಾರೆ. ಅವರ ನಂಬಿಕೆಯ ಪ್ರಶ್ನೆ ಅದು. ಅದನ್ನು ನೀವು ಕ್ವಶನ್ ಮಾಡ್ತೀರಿ ಅಂತಂದರೆ ನಿಮ್ಮ ಸಂಸ್ಕೃತಿ ಅದ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋದು ಮಾತ್ರ ನಿಮ್ಮ ಸಂಸ್ಕೃತಿ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಿಂದೂ ಸಮಾಜಕ್ಕೆ ಒಂದು ಅಪಮಾನ ಮಾಡಿದ್ದಾರೆ. ಅದನ್ನು ಖಂಡಿಸ್ತಾ ಇದ್ದೇನೆ. ಈ ರೀತಿ ಹಿಂದೂಗಳ ಅಪಮಾನ, ಅದೇ ರೀತಿ ಅಲ್ಪಸಂಖ್ಯಾತರ ವಿಚಾರಗಳ ಬಗ್ಗೆ, ಧಾರ್ಮಿಕ ಕೇಂದ್ರಗಳ ಬಗ್ಗೆ ಅವರು ಮಾತಾಡಿದ್ರೆ ಅವ್ರ ಅಸ್ತಿತ್ವ ಉಳಿತಿದ್ರು ಅನ್ನೋ ಪ್ರಶ್ನೆ ಬರ್ತೀನಿ ನಾನು. ಹೀಗಾಗಿ ಈ ಖರ್ಗೆ ಅವರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಮತ್ತು ಇದಕ್ಕೆ ಯಾವುದೇ ರೀತಿ ವ್ಯಂಗ್ಯವಾಗಿ ಮಾತಾಡುವಂಥ ನಿಲ್ಲಿಸ್ರಿ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಖರ್ಗೆ ಅವರು ಮಾಡಬಾರ್ದು ಅಂತ ನಾ ಹೇಳ್ತೇನೆ. ಅವರು ಎಷ್ಟೇ ಕುಂಭಮೇಳ ಸ್ನಾನ ಮಾಡಿದ್ರು ಹೋಗೋದು ನರಕಕ್ಕೆ ಅನ್ನುವಂಥ ಹೇಳಿಕೆ ಖರ್ಗೆ ಅವರು. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದು ಅವ್ರ ಸಂಸ್ಕೃತಿಯನ್ನು ತೋರಿಸ್ತದೆ. ಇವತ್ತು ಭಾರತ ದೇಶ ಅಂದರೆ ಹಿಂದೂ ರಾಷ್ಟ್ರ. ಭಾರತ ಇಡೀ ಜಗತ್ತಿನಲ್ಲಿ ಇವತ್ತು ಹಿಂದೂಗಳಿಗೆ ಇರುವಂಥ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ಕೇವಲ ಭಾರತ ದೇಶ ಮಾತ್ರ. ಹಿಂದೂಗಳ ಆಚರಣೆ, ನಮ್ಮ ಸಂಸ್ಕೃತಿ ಪರಂಪರೆ, ಇದನ್ನು ಆಚರಣೆ ಮಾಡುವುದು ಸಹಿತಕ್ಕೆ ಅವರಿಗೆ ಆಗೋದಿಲ್ಲ ಅಂತಂದರೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ. ಇವತ್ತು ಅಲ್ಪಸಂಖ್ಯಾತರು ಯಾವುದೋ ಮಕ್ಕಾಗೆ ಹೋಗ್ತಾರೆ, ಹಂಗೆ ಅಲ್ಲಿ ಹೋದರು, ಅಲ್ಲಿ ಯಾಕೆ ಹೋದ್ರಿ ಅಂತ ಯಾಕೆ ಕ್ವಶನ್ ಮಾಡೋದಿಲ್ಲ ಖರ್ಗೆ ಅವರು? ಮಕ್ಕಾಕ್ಕೆ ಹೋದರೆ ಆಮೇಲೆ ಇಟ್ಲಿಗೆ ಹೋಗ್ತಾರೆ, ಯಾರೋ ಕ್ರಿಶ್ಚಿಯನ್ಸು ಪೋಪನ್ನು ಭೇಟಿಯಾಗಿ ಬರ್ತಾರೆ, ಅದನ್ನು ಕ್ವಶನ್ ಮಾಡ್ಬೇಕಲ್ಲ ನೀವು. ಅದನ್ನು ಕ್ವಶನ್ ಮಾಡೋದು ಅಲ್ಪಸಂಖ್ಯಾತರ ವಿಚಾರಗಳ ಬಗ್ಗೆ, ಅವರ ಧಾರ್ಮಿಕ ವಿಚಾರಗಳ ಬಗ್ಗೆ ನೀವೇನು ಕ್ವಶನ್ ಮಾಡೋದಿಲ್ಲ. ಆದರೆ ಹಿಂದೂಗಳ ಬಗ್ಗೆ, ಧಾರ್ಮಿಕ ಆಚರಣೆ ಬಗ್ಗೆ ಇದು ಲಕ್ಷಾಂತರ ಜನ ಹೋಗ್ತಾರೆ, ಅಲ್ಲಿ ಕೋಟ್ಯಾಂತರ ಜನ ಹೋಗ್ತಾರೆ. ಅವರ ನಂಬಿಕೆಯ ಪ್ರಶ್ನೆ ಅದು. ಅದನ್ನು ನೀವು ಕ್ವಶನ್ ಮಾಡ್ತೀರಿ ಅಂತಂದರೆ ನಿಮ್ಮ ಸಂಸ್ಕೃತಿ ಅದ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋದು ಮಾತ್ರ ನಿಮ್ಮ ಸಂಸ್ಕೃತಿ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಿಂದೂ ಸಮಾಜಕ್ಕೆ ಒಂದು ಅಪಮಾನ ಮಾಡಿದ್ದಾರೆ. ಅದನ್ನು ಖಂಡಿಸ್ತಾ ಇದ್ದೇನೆ. ಈ ರೀತಿ ಹಿಂದೂಗಳ ಅಪಮಾನ, ಅದೇ ರೀತಿ ಅಲ್ಪಸಂಖ್ಯಾತರ ವಿಚಾರಗಳ ಬಗ್ಗೆ, ಧಾರ್ಮಿಕ ಕೇಂದ್ರಗಳ ಬಗ್ಗೆ ಅವರು ಮಾತಾಡಿದ್ರೆ ಅವ್ರ ಅಸ್ತಿತ್ವ ಉಳಿತಿದ್ರು ಅನ್ನೋ ಪ್ರಶ್ನೆ ಬರ್ತೀನಿ ನಾನು. ಹೀಗಾಗಿ ಈ ಖರ್ಗೆ ಅವರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಮತ್ತು ಇದಕ್ಕೆ ಯಾವುದೇ ರೀತಿ ವ್ಯಂಗ್ಯವಾಗಿ ಮಾತಾಡುವಂಥ ನಿಲ್ಲಿಸ್ರಿ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ.
ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ
ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9449029555 7406215555.